ಹಲೋ, ನಮಸ್ಕಾರ. ಪಾಸ್ಪೋರ್ಟ್ ಅಪ್ಲಿಕೇಶನ್ ಆಗಿ ಅಪಾಯಿಂಟ್ಮೆಂಟ್ ಲೆಟರ್ ಬಂದಿರೋರಿಗೋಸ್ಕರ ಈ ವಿಡಿಯೋ. ಪಾಸ್ಪೋರ್ಟ್ ಆಫೀಸ್ ಎಂಟ್ರಿ ಆಗಿ ಹೊರಗಡೆ ಬರೋವರೆಗೂ ಪಾಸ್ಪೋರ್ಟ್ ಆಫೀಸಿನ ಪ್ರೊಸೀಜರ್ ಅಂದರೆ ಅದರ ಕಾರ್ಯವಿಧಾನದ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ನಿಮಗೆಲ್ಲ ಉಪಯೋಗ ಆಗ್ಬೋದು. ನೋಡೋಣ ಬನ್ನಿ. ಪಾಸ್ಪೋರ್ಟ್ ಆಫೀಸ್ಗೆ ಹೋಗೋದಕ್ಕೆ ಮುಂಚೆ ನಿಮ್ಮ ಅಪಾಯಿಂಟ್ಮೆಂಟ್ ಲೆಟರ್, ಆಧಾರ್ ಕಾರ್ಡ್, ವೋಟರ್ ಐ ಡಿ, SSLC ಮಾರ್ಕ್ಸ್ ಕಾರ್ಡ್, TC, ಪ್ಯಾನ್ ಕಾರ್ಡ್ ಇವುಗಳ ಒರಿಜಿನಲ್ ಮತ್ತು ಇವುಗಳ ಸಹಿ ಮಾಡಿದ 2 ಜೆರಾಕ್ಸ್ ಕಾಪಿಗಳನ್ನ ತಯಾರಾಗಿಟ್ಕೊಳ್ಳಿ. ಚಿಕ್ಕ ಮಕ್ಕಳಿಗೆ ಪಾಸ್ಪೋರ್ಟ್ ಮಾಡಿಸ್ಬೇಕಿದ್ರೆ ಮಕ್ಕಳ 2 ಫೋಟೋ ತೆಗೆದುಕೊಂಡು ಹೋಗಬೇಕು. ಹಳೆ ಪಾಸ್ಪೋರ್ಟ್ ಲ್ಯಾಪ್ಸ್ ಆಗಿ ಹೊಸದಾಗಿ ಮತ್ತೆ ಅರ್ಜಿ ಹಾಕಿದರೆ ಹಳೆ ಪಾಸ್ಪೋರ್ಟ್ನ ಜೆರಾಕ್ಸ್ ಕಾಪಿ ಬೇಕಾಗತ್ತೆ. ಅದನ್ನು ತೆಗೆದಿಟ್ಕೊಳ್ಳಿ. 15 ನಿಮಿಷ ಮುಂಚಿತವಾಗಿಯೇ ಪಾಸ್ಪೋರ್ಟ್ ಆಫೀಸ್ಗೆ ಹೋಗಿ ಕ್ಯೂನಲ್ಲಿ ಕಾಯಬೇಕಾಗಿರುತ್ತೆ. ಅಲ್ಲಿರುವ ಸೆಕ್ಯೂರಿಟಿ ನಿಮ್ಮ ಎಂಟ್ರಿ ಟೈಮ್ 2-3 ಸಾರಿ ಅನೌನ್ಸ್ ಮಾಡ್ತಾರೆ. ನಿಮ್ಮ ಎಂಟ್ರಿ ಟೈಮ್ ಏನಿರುತ್ತೋ ಅದೇ ಟೈಮ್ಗೆ ಪಾಸ್ಪೋರ್ಟ್ ಆಫೀಸ್ ಒಳಗಡೆ ಬಿಡ್ತಾರೆ. ಪಾಸ್ಪೋರ್ಟ್ ಅರ್ಜಿದಾರರು ಮಾತ್ರ ಒಳಗೆ ಹೋಗಬೇಕಾಗತ್ತೆ. ಜೊತೆಯಲ್ಲಿ ಬಂದಿರುವವರು ಹೊರಗಡೆ ವೇಟಿಂಗ್ ಹಾಲ್ನಲ್ಲಿ ಕೂತಿರಬೇಕು. ಸೀನಿಯರ್ ಸಿಟಿಸನ್, ಅಂಗವಿಕಲರು, ವಿದ್ಯಾಭ್ಯಾಸ ಇಲ್ಲದವರು, 4 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಇವರುಗಳ ಜೊತೆ ಕುಟುಂಬದ ಯಾರಾದರೂ ಒಬ್ಬ ಸದಸ್ಯರು ಹೋಗಬಹುದು. ಆಫೀಸ್ ಒಳಗಡೆ ಹೋದಾಗ ಸೆಕ್ಯೂರಿಟಿಯವರು ನಿಮ್ಮನ್ನು ಮೆಟಲ್ ಡಿಟೆಕ್ಟರಿಂದ ಚೆಕ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಯಾವ ಕೌಂಟರ್ಗೆ ಹೋಗಬೇಕಂತ ತಿಳಿಸ್ತಾರೆ. ಸೀನಿಯರ್ ಸಿಟಿಸನ್ ಮತ್ತು ಮಕ್ಕಳಿಗೆ ಒಂದು ಸಪರೇಟ್ ಕೌಂಟರ್ ಇದೆ. ಉಳಿದವರಿಗೆ ಬೇರೆ ಕೌಂಟರ್ಸ್ ಇರುತ್ತೆ. ನೀವು ಕೌಂಟರ್ಗೆ ಹೋಗೋ ಮೊದಲು ನಿಮ್ಮ ಡೀಟೇಲ್ಸ್ನ ಸಿಸ್ಟಮ್ನಲ್ಲಿ ಎಂಟ್ರಿ ಮಾಡಿಸ್ಬೇಕಿರುತ್ತೆ. ನೀವು ಎಂಟ್ರಿ ಆದ ತಕ್ಷಣ ಬಲಗಡೆ 2 ಕಂಪ್ಯೂಟರ್ ಕಾಣಿಸುತ್ತೆ. ಆಪ್ರೇಟರ್ಸ್ ಸಹ ಇರ್ತಾರೆ. ಅಲ್ಲಿ ಹೋಗಿ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿಸಿ. ಆಮೇಲೆ ಕೌಂಟರ್ ಕ್ಯೂನಲ್ಲಿ ನಿಂತ್ಕೊಳ್ಳಿ. ಕೌಂಟರ್ನಲ್ಲಿ ನಿಮ್ಮ ಪಾಸ್ಪೋರ್ಟ್ ಅಪ್ಲಿಕೇಶನ್, ಆಧಾರ್ ಕಾರ್ಡ್, ವೋಟರ್ ಐ ಡಿ ಇವುಗಳ ಒರಿಜಿನಲ್ ಮತ್ತು ಜೆರಾಕ್ಸ್ ಕಾಪಿ ಎಲ್ಲ ಚೆಕ್ ಮಾಡಿ ನಿಮಗೆ ಟೋಕನ್ ನಂಬರ್ ಬರೆದು ಕೊಡ್ತಾರೆ. ಅದರಲ್ಲಿ ಟೋಕನ್ ನಂಬರ್ ಮತ್ತು ಕೌಂಟರ್ ನಂಬರ್ ಇರುತ್ತೆ. ಯಾವುದಾದ್ರೂ ಜೆರಾಕ್ಸ್ ಕಾಪಿ ಸರಿ ಇಲ್ಲದಿದ್ದರೆ ಮತ್ತೆ ಜೆರಾಕ್ಸ್ ಮಾಡೋದಕ್ಕೆ ಹೇಳ್ತಾರೆ. ಅದಾದ ನಂತರನೇ ಟೋಕನ್ ನಂಬರ್ ಕೊಡೋದು. ಪಾಸ್ಪೋರ್ಟ್ ಆಫೀಸ್ ಒಳಗಡೆ ಜೆರಾಕ್ಸ್ ಅನುಕೂಲ ಕೂಡ ಇದೆ. ಕೌಂಟರ್ನಲ್ಲಿ ಕೆಲವರಿಗೆ ಡಿಕ್ಲರೇಷನ್ ಫಾರ್ಮ್ ತಗೊಂಡು ಫಿಲ್ ಮಾಡಿಕೊಂಡು ಒಳಗಡೆ ಹೋಗಿ ಅಂತ ಹೇಳ್ತಾರೆ. ಜೆರಾಕ್ಸ್ ಮಾಡೋರ ಹತ್ರ ಡಿಕ್ಲರೇಷನ್ ಫಾರ್ಮ್ ತಗೊಳ್ಳಿ. ನಿಮಗೆ ಬರೆಯೋದಕ್ಕೆ ಗೊತ್ತಾಗಿಲ್ಲ ಅಂದರೆ ನಿಮಗೆ ಅಲಾಟ್ ಆಗಿರೋ ಕೌಂಟರ್ಗೆ ಹೋದಾಗ ಅವರೇ ಹೇಳ್ತಾರೆ ಏನು ಬರೀಬೇಕಂತ. ಒಳಗೆ ಹೋದರೆ ಅಲ್ಲಿ ವೇಟಿಂಗ್ ಹಾಲ್ ಇದೆ. 2-3 ಡಿಸ್ಪ್ಲೇ ಬೋರ್ಡ್ ಇರುತ್ತೆ. ಕೌಂಟರ್ಗೆ, B ಕೌಂಟರ್ಗೆ, C ಕೌಂಟರ್ಗೆ ಆ ಥರ ಡಿಸ್ಪ್ಲೇ ಬೋರ್ಡ್ನಲ್ಲಿ ನಿಮ್ಮ ಟೋಕನ್ ನಂಬರ್ ಮತ್ತು ಕೌಂಟರ್ ನಂಬರ್ ಬಂದಿರುತ್ತೆ. ನಿಮ್ಮ ಟೋಕನ್ ನಂಬರ್ ಪಕ್ಕದಲ್ಲಿ ಯಾವ ಕೌಂಟರ್ಗೆ ಹೋಗಬೇಕಾಗತ್ತೆ ಅಂತ ಹಾಕಿರ್ತಾರೆ. ಕೌಂಟರ್ ನಂಬರ್ ಚೆಕ್ ಮಾಡಿಕೊಂಡು ಆ ಕೌಂಟರ್ ಸೆಂಟರ್ಗೆ ಹೋಗಿ. ಕೌಂಟರ್ನಲ್ಲಿ ನಿಮ್ಮ ಡಾಕ್ಯುಮೆಂಟ್ಗಳ ಒರಿಜಿನಲ್ ಮತ್ತು ಜೆರಾಕ್ಸ್ ಪ್ರತಿಗಳನ್ನು ಚೆಕ್ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ನಿಮ್ಮ ಫೋಟೋ ತಗೊಂಡಾದಮೇಲೆ ಬಯೋಮೆಟ್ರಿಕ್ಸ್ ಅಂದರೆ ಎಡಗೈನ 4 ಬೆರಳು, ಬಲಗೈನ 4 ಬೆರಳು ಮತ್ತು 2 ಕೈನ ಹೆಬ್ಬೆಟ್ಟಿನ ಫಿಂಗರ್ ಪ್ರಿಂಟ್ ತಗೊಳ್ತಾರೆ. ನಂತರ ಪಾಸ್ಪೋರ್ಟ್ನಲ್ಲಿ ನಿಮ್ಮ ಅಡ್ರೆಸ್, ಹೆಸರು, ತಂದೆ ತಾಯಿ ಹೆಸರಿನಲ್ಲಿ ಏನಾದರೂ ಬದಲಾವಣೆ ಇದ್ದರೆ ಸರಿ ಮಾಡಿ ಫೈನಲ್ ಮಾಡಿ ಮುಂದಿನ B ಕೌಂಟರ್ಗೆ ಹೋಗೋದಕ್ಕೆ ಹೇಳ್ತಾರೆ. B ಕೌಂಟರ್ನಲ್ಲಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ನೀವು ಅಪ್ಲಿಕೇಶನಲ್ಲಿ ಕೊಟ್ಟಿರೋ ವಿವರಗಳನ್ನು ಪರಿಶೀಲನೆ ಮಾಡಿ C ಕೌಂಟರ್ಗೆ ಹೋಗೋದಕ್ಕೆ ಹೇಳ್ತಾರೆ. C ಕೌಂಟರ್ನಲ್ಲಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಮತ್ತೊಂದು ಸರಿ ಚೆಕ್ ಮಾಡ್ತಾರೆ. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ತಾರೆ. ಎಲ್ಲ ಸರಿ ಇದ್ದರೆ ಪ್ರೋಸೆಸ್ ಮುಗಿದಿದೆ ಅಂತ ತಿಳಿಸ್ತಾರೆ. ಇದೇ ಕೊನೆಯ ಹಂತ. ಇದಾದ ಮೇಲೆ ಹೊರಗಡೆ ಬರುವಾಗ ಫೀಡ್ಬ್ಯಾಕ್ ಕೊಡೋದಕ್ಕೆ 2 ಕಂಪ್ಯೂಟರ್ಗಳಿವೆ. ಅದರಲ್ಲಿ
ನಿಮ್ಮ ಪಾಸ್ಪೋರ್ಟ್ ಆಫೀಸ್ನ ಅನುಭವವನ್ನು ಎಂಟ್ರಿ ಮಾಡಿ ಬರಬಹುದು. ನಂತರ ನಿಮ್ಮ ಇಮೇಲ್ ಐ ಡಿಗೆ ಅಕ್ನಾಲೆಜ್ಮೆಂಟ್ ಸ್ಲಿಪ್ ಬರುತ್ತೆ. ನಿಮ್ಮ ಪಾಸ್ಪೋರ್ಟ್ ಮುಂದಿನ ಹಂತ ಪೊಲೀಸ್ ವೆರಿಫಿಕೇಷನ್ಗಾಗಿ ಕಳಿಸಿದೆ ಅಂತ SMS ಕೂಡ ಬರುತ್ತೆ. ಅದೇ ದಿನ ಅಥವಾ ಮಾರನೇ ದಿನ ಪೊಲೀಸ್ ಸ್ಟೇಷನಿಂದ ಪಾಸ್ಪೋರ್ಟ್ ವೆರಿಫಿಕೇಷನ್ಗಾಗಿ ಬರ್ತಿದ್ದೀವಿ ಅಂತ ನಿಮ್ಮ ಮೊಬೈಲ್ಗೆ ಫೋನ್ ಮಾಡ್ತಾರೆ. ನೀವು ಅವರು ಕೇಳಿದ ಎಲ್ಲ ಮಾಹಿತಿಯನ್ನು ಕೊಟ್ಟು ಒರಿಜಿನಲ್ ಆಧಾರ್ ಕಾರ್ಡ್, ವೋಟರ್ ID, ಪ್ಯಾನ್ ಕಾರ್ಡ್ ಎಲ್ಲವನ್ನು ತೋರಿಸಿ ಅವರು ನಿಮ್ಮ ವಿವರಗಳನ್ನು ಬರೆದುವ ಪತ್ರದಲ್ಲಿ ಸಹಿ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಫೋಟೋವನ್ನು ಸಹ ಕೊಡಬೇಕಾಗುತ್ತೆ. ಪೊಲೀಸ್ ವೆರಿಫಿಕೇಷನ್ ಆದ ಮೇಲೆ 1 ವಾರ ಅಥವಾ 10 ದಿನಗಳೊಳಗೆ ಪಾಸ್ಪೋರ್ಟ್ ಪೋಸ್ಟ್ ಮುಖಾಂತರ ನಿಮಗೆ ತಲುಪಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.